ಈ ಪ್ರಾಯದಲ್ಲಿ ಇಷ್ಟೊಂದು ಕ್ರೋಧ ಯಾಕೆ? ಇಷ್ಟೊಂದು ಸಿಟ್ಟು ಮಾಡ್ತಾ ಇದ್ದೀರಿ, ಹಠ ಮಾಡುತ್ತಾ ಇದ್ದೀರಿ? ಸರಿಯಾಗಿ ಹೇಳಿಯಪ್ಪ. ಕ್ರೋಧಗೊಂಡಿದ್ದೀರಿ. ಏನು ಅಪರಾಧವನ್ನ ಮಾಡದೇ ಇರುವ ನನ್ನವರನ್ನ ತುಳಿಯುವುದಕ್ಕೆ ಹೋಗಿ ಕಾಲನ್ನೇ ಕಳೆದುಕೊಂಡ್ರೆ ಜನಕ. ವಿಧಿಲಿಪಿಯನ್ನ ಪರೀಕ್ಷಿಸ್ತೇನೆ ಎಂದು ಮುಂದಾದವರು ತಾವು. ಈ ಕಾಲಕ್ಕೆ ನಿಮ್ಮ ಸ್ಥಿತಿ ಏನಾಗಿ ಹೋಯ್ತಪ್ಪ? ಅಪ್ಪ, ಸೇವೆ ಮಾಡುವುದಕ್ಕೆ ಯಾರೂ ಇಲ್ಲ. ಅಕ್ಕಂದಿರು ಕೂಡ ಈ ಕಾಲಕ್ಕೆ ಬಾರದುಳಿದರು. ನಿಮ್ಮ ಪ್ರೀತಿಯ ಮಗಳು, ಮುದ್ದಿನ ಮಗಳು ನಾನು ಗುಣ ಬಂದಿದ್ದೇನೆ. ನಿಮ್ಮ ಸೇವೆಗೆ ಒಂದು ಅವಕಾಶವನ್ನು ಕೊಡಿಯಪ್ಪ, ನಾನು ಸೇವೆ ಮಾಡ್ತೇನೆ. ಸೇವೆ ಮಾಡುವುದಕ್ಕೆ ಅವಕಾಶ ಕೊಟ್ಟದ್ದೇ ಹೌದು ಅಂತಾದ್ರೆ ಈಗಾಗಲೇ ಒಂದು ಕಾಲನ್ನ ನಿನ್ನ ಕೈ ಸ್ಪರ್ಶ ಆಯ್ತು ಅಂತ ಇನ್ನೊಂದು ಕಾಲನ್ನ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸನಿಯಕ್ಕೆ ಬಂದು ಸೇವೆ ಮಾಡುವುದಕ್ಕೆ ಅವಕಾಶ ಕೊಟ್ಟದ್ದೇ ಹೌದು ಅಂತ ಆದ್ರೆ ಅರಮನೆಯಲ್ಲಿ ಉಳಿಬಹುದು ಎನ್ನುವಂತ ಉದ್ದೇಶದಿಂದ ಇತ್ತ ಬಂದೆವು. ನಿಮ್ಮೀರ್ವರ ಮುಖ ನೋಡುವುದಕ್ಕೂ ಹೇಸಿಗೆ ಅನಿಸ್ತದೆ. ಕೇಳು ದೃಷ್ಟಾಂತ ಒಂದ ಪಟ್ಟದ ರಸಿ ಕೇಳು ದೃಷ್ಟಾಂತ ಒಂದ ಬೆನ್ನಟ್ಟುವ ಮದ್ದಾನೆಯನ್ನು ಕಟ್ಟಬಹುದು. ಬೆನ್ನಟ್ಟುವ ಮದ್ದಾನೆಯನ್ನು ಕಟ್ಟಬಹುದು. ಬಲು ನಿಷ್ಠುರ ಹೃದಯದ ಒಟ್ಟಿಗೆಹುದು ಕಷ್ಟ ವಹಿಸಿ. ಬಲು ನಿಷ್ಠುರ ಒಟ್ಟಿಗೆಹುದು ಕಷ್ಟ ವಹಿಸಿ. ಸುಣ್ಣದ ನೀರು ಎಷ್ಟೇ ಶುಭ್ರವಾಗಿದ್ದರೂ ಕುಡಿಯುವುದಕ್ಕೆ ಬರುವುದಿಲ್ವೇ? ಇಲ್ಲ, ಅದು ಬಾಯೇ ಸುಡುತ್ತದೆ. ಹೌದು, ನಿಮ್ಮಪ್ಪನೂ ಹಾಗೆ ಅಡಿಗಡಿಗೆ ನಿನ್ನ ಕುರಿತಾದ ವಿರೋಧದ ಮಾತಾಡಿದ್ರು ಅವರ ಕುರಿತಾದಂತ ಪ್ರೇಮದಿಂದ ಸೇವೆ ಮಾಡುವುದಕ್ಕೆ ಹೊರಟವಳು ನೀನು. ನಿನ್ನನ್ನು ನಿರಾಕರಿಸಿ ನಿಂತರು ನಿಮ್ಮಯ್ಯ. ಮದ ಬಂದ ಆನೆಯನ್ನಾದರೂ ಅಂಕುಶದಿಂದ ನಿಯಂತ್ರಿಸುವುದಕ್ಕೆ ಬರ್ತದೆ. ಹೌದು, ನಿಷ್ಠೂರ ಹೃದಯ ಹೊಂದಿದವರನ್ನು ಸರಿಪಡಿಸುವುದಕ್ಕಾಗುವುದಿಲ್ಲ. ನಿಮ್ಮ ತಂದೆಗೆ ಅಹಂಕಾರ ಈಗ ಬಂದಿದೆ. ನೀ ಎಷ್ಟೇ ಸಾರಿ ಹೇಳಿದವರನ್ನು ಬುದ್ಧಿ ಸರಿಪಡಿಸುವುದಕ್ಕಾಗುವುದಿಲ್ಲ. ಸುಮ್ಮನೆ ನಿಂದನೆಯ ವಾಕ್ಯ ಕೇಳುವುದಕ್ಕಿಂತ ಹೋಗುವುದು ಲೇಸು ಬಾರಿ. ಬದಿಯನಿಯಂದುದು ಶ್ರುತಿ ವಚನವಿದೈಸೆಗೆ ಬದಿ ನೀ ಎಂದುದು ಶ್ರುತಿ ವಚನವಿದೈಸ್ಯಾಗ ಪಿತನೆಂಬ ವಾತ್ಸಲ್ಯವಿನ್ನೋ ಪಿತನೆಂಬ ವಾತ್ಸಲ್ಯವಿನ್ನೋ ಅತಿ ಪೀಡಿಪುದು ವಾತ್ಸಲ್ಯ ಅತಿ ಪೀಡಿಪುದು ಓಪಪಥವೆಂತೋ ಕಷ್ಟದಿ ಮೃತಿಗುಂದಿಗೊಂಡಿರ್ತ ಪಿತನಾಗ ಮೃತಿಗುಂದಿಗೊಂಡಿರ್ತ ಪಿತನ ಸಂತೈಸಿ ಗುಣ, ನನ್ನನ್ನ ಮದುವೆಯಾದ ತಪ್ಪಿಗೆ ನೀವು ಕೂಡ ಕೆಟ್ಟೋಕ್ತಿಗಳನ್ನ ಕೇಳುವ ಹಾಗಾಯಿತು.
ನೊಂದ ನೀವು ಹೊರಟು ಹೋಗೋಣ ಎಂದಾಡ್ತೀರಿ. ಹೌದು. ನಿಮ್ಮ ದೃಷ್ಟಿಯಲ್ಲಿ ಸರಿಯಾಗಬಹುದು, ಯೋಚನೆ ಮಾಡಿ. ಏನು ಗುಣ? ನಾನು ಕೂಡ ಈ ಕಾಲಕ್ಕೆ ನನ್ನ ಅಪ್ಪನ ನುಡಿದು ಹೊರಟು ಬಂದೆ ಅಂತ ಆದ್ರೆ ನಾಳೆ ನಾಡಾಡಿಗರೆಲ್ಲ ಏನಾಡುವುದಿಲ್ಲ. ಅವರು ಆಡ್ತಾರೆ ಅಂತ ನಾವು ಸೇವೆ ಮಾಡುವುದಲ್ಲ. ನನ್ನ ಅಪ್ಪ ಅವರು ಬೈಯುವ ಹೊಡೆಯುವ ಅಧಿಕಾರ ಅವರಿಗಿದೆ. ಅವರೇನೋ ಕೋಪಗೊಂಡು ಆಡಿದ ಮಾತಿಗೆ ನಾನು ಕೂಡ ಆಗಲಿ ಬರಬಹುದೇ ಹೇಳಿ? ಏನೋ ಅವರಿಗೆ ಸಿಟ್ಟಿರಬಹುದು. ಆ ಸಿಟ್ಟನ್ನ ಶಾಂತವಾಗಿಸಿ ಅವರ ಸೇವೆ ಮಾಡುವುದಕ್ಕೊಂದು ಅವಕಾಶವನ್ನು ಕೇಳಿ ಬರ್ತೇನೆ. ಆಗಲಿ, ಮತ್ತೊಮ್ಮೆ ಪ್ರಯತ್ನ. ಕೋಪ ಯಾಕೆ? ಈ ಕೋಪ ಸಿಟ್ಟು ನಿಮ್ಮ ಮಗಳಲ್ಲವೇ ನಾನು ಸೇವೆ ಮಾಡುವುದಕ್ಕೆ ಅವಕಾಶವನ್ನ ಕೇಳಿದ್ರೆ ಈ ಸ್ಥಿತಿಯಲ್ಲೂ ಕೋಪದಿಂದ ಕುದಿಯುತ್ತಾ ಇದ್ದೀರಿ. ತರವೇ ಹೇಳಿ, ಸಿಟ್ಟನ್ನ ಬಿಟ್ಟು ಬಾ ಮಗ ಎಂದು ಬಿಗಿದ ನಿನ್ನ ಜನ್ಮದಾರಭ್ಯದ ಕಣ್ಣೀರ ಗೋಳುಂಡ ಪ್ರಶ್ನೆ, ಕಣ್ಣೀರ ಗೋಳುಂಡ ಪ್ರಶ್ನೆ ದೂಡಿ ಒಂದು ಮಾತಾಡಿದ್ದೆ ಹೌದು ಅಂತಾದ್ರೆ ಚತುರ ಜಾಗೃತಿ. ಎಷ್ಟೇ ಕಣ್ಣೀರು ಸುರಿಸಿದ್ದೆ ಹೌದು ಅಂತಾದ್ರೆ ನಿನ್ನ ಅಪ್ಪನ ಅಂತರಂಗ ಎನ್ನುವುದು ಕರಗಿ ನೀರಾಕಿ ಹೋಗ್ತದೆ ಎನ್ನುವಾಗ ಭಾವಿಸಬೇಡ. ಆ ಸ್ಥಾನದಲ್ಲಿ ಉಳಿದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ನನ್ನ ಅಪ್ಪ ಎನ್ನುವ ಹಾಗೆ ಭಾವಿಸಬೇಡ. ನೀನೆಂತ ಕೆಟ್ಟ ದರಿದ್ರ ಅಂತ ಇವತ್ತಲ್ಲ ಎಂದೋ ನೋಡಿದ್ದೇನೆ ನಾನು. ಯಾವತ್ತು ಪ್ರಪಂಚದ ಬೆಳಕನ್ನ ಕಂಡೆಯೋ ಒಂದೇ ನಿನ್ನ ಹೆತ್ತಪ್ಪೆಯನ್ನ ನುಂಗಿ ಮಾರಿದೆ. ಸಣ್ಣ ಮಗಳು ಎನ್ನುವಂತ ಪ್ರೀತಿ ತೋರಿಸಿದೆ. ಲಕ್ಷೋಪ ಲಕ್ಷ ಜನರ ಮುಂದೆ ಅಪ್ಪ ಎನ್ನುವುದನ್ನ ಮರೆತು ನನ್ನನ್ನು ಅವಮಾನಗೊಳಿಸಿದೆ. ಇಷ್ಟು ಮಾತ್ರ ಅಲ್ಲ, ಮದುವೆ ಮಾಡಿಸಿದ್ದೇನೆ ಬಿದ್ದಿರಲಿ ಮನೆಯಲ್ಲಿ ಭಾವಿಸಿದ್ರೆ ಇನ್ನ ದೆಸೆಯಿಂದಲೇ ನಾನೊಂದು ಕಾಲನ್ನು ಕಳೆದುಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ನಿಮ್ಮೀರುವರ ಮುಖ ನೋಡುವುದಕ್ಕೂ ಹೇಸಿಗೆ ಅನ್ನಿಸ್ತದೆ. ಕೆಟ್ಟ ದರಿದ್ರವೇ, ಓ ಆ ದರಿದ್ರ ಜೊತೆಯಲ್ಲಿ ಇದೊಂದು ದರಿದ್ರ ಸೇರಿಕೊಂಡು ನನ್ನ ಮನೆ ಮುಳುಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಂದೆ ನೀವೆನ್ನ, ತಂದೆ ನೀವು ಎನ್ನ ವಿಧಿ ಲಿಪಿಯನು ಪರೀಕ್ಷಿಸುತ್ತ ಇಂದು ನಿಮಗಿನಿತಾಗಿ ತಂದೆ ನೀವೆನ್ನ ವಿಧಿ ಲಿಪಿಯನು ಪರೀಕ್ಷಿಸುತ್ತ ಇಂದು ನಿಮಗಿನಿತಾಗಿ ಜನಕ ಸೇವೆಗೆಡೆ ಕೊಡದೆ ಪುರದಿಂದ ದೂಡುವ ಮನವೆಲಿ ಸಾಯ್ತು. ಸೇವೆ ಎಡೆ ಕೊಡದೆ ಪುರದಿಂದ ದೂಡುವ ಮನವೇ ಲೇಸಾಯ್ತು, ಮನವೇ ಲೇಸಾಯ್ತು. ನಾ ಪೋಪೆ ಪೋಪೆ ವಲ್ಲಭನೊಡನೆ ಅಪ್ಪ ಅಪ್ಪ ನಾ ಪೋಪೆ ವಲ್ಲಭನೊಡನೆ ಜನಕ ಆ ಆ ಆ ಜನಕ ಸಾರ್ಥಕ ಆಯ್ತಪ್ಪ, ನಿಮ್ಮ ಮಗಳಾದಕ್ಕೆ ಸಾರ್ಥಕ ಆಯ್ತು. ಚಂದ ಮಾತಾಡಿದ್ರಿ.
ಸಣ್ಣವಳಿರುವಾಗ ಧಾರೆ ಎರೆದ ಪ್ರೀತಿಯೆಲ್ಲ ಮರೆತು ಇಷ್ಟು ಬೇಗ ಕಟುವಾಗಿ ನಿಂದಿಸ್ತೀರಿ ಅಂತ ಭಾವಿಸಿಕೊಂಡಿರ್ಲಿಲ್ಲಪ್ಪ. ಸಣ್ಣವಳಿರುವಾಗ ಆಗಾಗ ಆಡ್ತಾ ಇದ್ರಿ, ನೀ ನನ್ನ ಮುದ್ದಿನ ಮಗಳು, ನೀ ನನ್ನ ಪ್ರೀತಿಯ ಮಗಳು, ಈ ಮನೆಯ ಲಕ್ಷ್ಮಿ ನೀನು ಎಂದಾಡುತ್ತಾ ಇದ್ದವರ ಬಾಯಿಂದ ದಟ್ಟ ದರಿದ್ರ ಅಂತ ಬರ್ತದೆ ಅಂತ ಭಾವಿಸಿಕೊಂಡಿರ್ಲಿಲ್ಲಪ್ಪ. ಕಾಯ್ತಾ ಇದ್ದೆ, ನನ್ನಪ್ಪ ಸಿಟ್ಟುಗೊಂಡಿರಬಹುದು, ಇಂದಲ್ಲ ನಾಳೆ ಆದರೂ ಬಾಮಗ ತಬ್ಬಿಕೊಳ್ತಾರೆ ಎನ್ನುವ ಹಾಗೆ ಕಾದು ಕಾದು ಸಾಕಾಗಿ ಹೋಯ್ತಪ್ಪ. ಆದ್ರೆ ನನ್ನಪ್ಪ ಆ ಸ್ಥಿತಿಗೆ ಬರಲಿಲ್ಲ. ಮನೆಯಿಂದ ನೂಕುವಂತ ಮನಸ್ಥಿತಿಗೆ ಬಂದು ಬಿಟ್ರೇನಪ್ಪ. ಯಾಕಪ್ಪ ಮಾತು ಮಾತಿಗೂ ಚುಚ್ಚಿ ಚುಚ್ಚಿ ಮಾತಾಡುವುದಕ್ಕೆ ಮನ ಮಾಡ್ತಾ ಇದ್ದೀರಿ? ಯಾರೋ ವೈರಿಗಳನ್ನ ಕಂಡ ಹಾಗೆ ಕಾಣ್ತಾ ಇದ್ದೀರಲ್ಲಪ್ಪ. ನಿಮ್ಮ ಮಗಳಲ್ವ ನಾನು? ಹುಟ್ಟಿದಾಗಲೇ ತಾಯಿಯನ್ನ ನುಂಗಿದ ಪಾಪಿ ಎಂದು ಆಡ್ತಾ ಇದ್ದೀರಲ್ಲ, ಯಾಕಪ್ಪ? ಅಮ್ಮನ ಸಾವಿಗೂ ನನ್ನ ಹುಟ್ಟಿಗೂ ಗಂಟಕ್ಕೆ ಮಾತಾಡುವುದಕ್ಕೆ ಮುಂದಾಗ್ತಾ ಇದ್ದೀರಿ. ಪ್ರತಿಯೊಬ್ಬರು ಈ ಪ್ರಪಂಚದಲ್ಲಿ ಸ್ಥಿರ ಅಲ್ಲವಲ್ಲ. ಅಂದು ಅಮ್ಮ, ನಾಳೆ ಮತ್ತೊಬ್ಬರು, ಇನ್ನೊಂದು ದಿನ ನಾನು. ಎಲ್ಲರೂ ಸಾಯಲೇಬೇಕಾದವರಲ್ವೇ ಅಪ್ಪ? ಅಮ್ಮ ಸತ್ತದಕ್ಕಾಗಿ ಹೆತ್ತ ಮಗಳನ್ನ ನಿಂದಿಸುವುದಕ್ಕೆ ಮನ ಮಾಡ್ತಾ ಇದ್ದೀರಲ್ಲ ಅಪ್ಪ. ಒಂದು ನಾಡಿನ ಅರಸನಾಗಿ ಮಾತಾಡಬೇಡಿ, ಹೆತ್ತ ಮಗಳಿಗೆ ತಂದೆಯಾಗಿ ಯೋಚನೆ ಮಾಡಿ ಅಪ್ಪ. ಮನೆಯಿಂದ ಆಚೆ ಹೋಗು ಎಂದಾಡ್ತಾ ಇದ್ದೀರಲ್ಲ, ನೋಡಿ ಅಲ್ಲಿ ಸರಿಯಾಗಿ ನಡೆಯುವುದಕ್ಕೂ ಅಸಾಧ್ಯ. ಅವರೊಂದಿಗೆ ಮಗಳನ್ನ ಮನೆಯಿಂದ ನೂಕುವುದಕ್ಕೆ ಮನ ಮಾಡ್ತಾ ಇದ್ದೀರಲ್ಲ, ಏನು ಅಪರಾಧವನ್ನ ಮಾಡಿದ್ದಾರೆ? ಮುಂದಿನ ಮಗಳ ಭವಿಷ್ಯ ಏನು ಆ ಕುರಿತು ಯೋಚನೆಯೇ ಮಾಡಿಲ್ವೇ ನೀವು? ನನ್ನ ಅಪ್ಪ ಎಂಬ ಕಾರಣಕ್ಕಾಗಿ ಸೇವೆಗೆ ಅವಕಾಶವನ್ನ ಕೇಳುವುದಕ್ಕೆ ಬಂದೆ. ಆದ್ರೆ ನಾನು ಹುಟ್ಟಿದಾಗ ಅಮ್ಮ ಸತ್ತಳು, ನನ್ನಿಂದಾಗಿ ಒಂದು ಕಾಲು ಹೋಯ್ತು, ಇದ್ದರೆ ಜೀವಕ್ಕೆ ಕೊತ್ತು ಎಂದು ಆಡ್ತಾ ಇದ್ದೀರಲ್ಲ. ಬೇಡಪ್ಪ, ನನ್ನಿಂದಾಗಿ ನೀವು ಸಂಕಟ ಪಡುವುದು ಬೇಡ, ನನ್ನಿಂದಾಗಿ ನಿಮಗ ಕಷ್ಟ ಬೇಡ. ಹೋಗ್ತೇನೆ ನನ್ನ ಗಂಡನೊಂದಿಗೆ, ಎಲ್ಲಾದ್ರೂ ಹೇಗಾದ್ರೂ ಜೀವನ ಸಾಗುತ್ತದೆ. ಅಪ್ಪ ಅಪ್ಪ ನಿನ್ನಪ್ಪನ ಮನಸ್ಸು ಕಠೋರ ಇರಬಹುದು, ಆದ್ರೆ ಅದು ಶೀಘ್ರವಾಗಿ ಇಟ್ಟುಕೊಳ್ಳೋರಲ್ಲ. ನೋಡಿದ್ಯಾ, ತಡೆದು ನಿಲ್ಲಿಸ್ತಾ ಇದ್ದಾರೆ, ಹೋಗುದು ಬೇಡ ಅಂತ ಹೇಳುವುದಕ್ಕೆ. ಹೋಗುವ ನಿಮ್ಮನ್ನ ಇಲ್ಲೇ ಉಳಿಸಿಕೊಳ್ತಾನೆ ಎಂಬ ಕಾರಣಕ್ಕಾಗಿ ಭಾವಿಸಿದಿರೋ? ಅದೇ ಉದ್ದೇಶದಿಂದ ನಿಮ್ಮಿರುವರನ್ನ ತಡಿತಾ ಇದ್ದೇನೇನು ಹಾಗೆ ಎಣಿಸಿದ್ರ? ಅಲ್ಲವೇ ಅಲ್ಲ, ದರಿದ್ರ ಮನೆಯಿಂದ ತೊಲಗಿದ್ರೆ ನೆಮ್ಮದಿ ಸಿಗ್ತದೆ ನನ್ನ ಬದುಕಿಗೆ. ತಡೆದು ನಿಲ್ಲಿಸಿದ್ಯಾಕೆ ಅಂತ ಕೇಳು. ಇದೇನೆ ನೀವು ಮೈ ಮೇಲಿದ್ದದ್ದೆಲ್ಲ ಮಾಡಿಸಿ ಹಾಕಿದ್ಯಾರು? ನೀವೇ ಅಪ್ಪ. ನಾನೇ ಮಾಡಿಸಿ ಹಾಕಿದ ಆಭರಣ. ಬೇಡುವ ಭಿಕ್ಷುಕನ ಜೊತೆಯಲ್ಲಿ ಹೋದದ್ದೇ ಹೌದು ಅಂತಾದ್ರೆ ಹಲವಾರು ದಿನ ಚೆನ್ನಾಗಿ ಬದುಕಬಹುದೆನ್ನುವಂತ ಉದ್ದೇಶದಿಂದ ಆಭರಣವನ್ನ ಧರಿಸಿ ಹೊರಟು ಹೋಗ್ತಾ ಇದೆಯಾ? ನಾನು ಮಾಡಿಸಿ ಹಾಕಿದ ಆಭರಣ ಎಲ್ಲವನ್ನ ಬಿಡಿಸಿಟ್ಟು ನೀವು ಹೇಳುವ ಪೂರ್ವದಲ್ಲಿ ನಾನು ಬಿಡಿಸಿಡಬೇಕಿತ್ತು. ಯಾಕೆಂದ್ರೆ ಹುಟ್ಟಿದ ಮನೆ, ಅಪ್ಪನನ್ನ ಅಗಲಿ ಹೋಗ್ತಾ ಇದ್ದೇನೆ. ಆ ನೋವೆನ್ನುವುದು ಇದನ್ನ ಮರೆಸಿ ಬಿಟ್ಟಿತಪ್ಪ. ಅಮ್ಮನನ್ನ ಕಳೆದುಕೊಂಡ ಆ ಕಾಲಕ್ಕೆ ತಾಯಿ ಇಲ್ಲ ಎನ್ನುವ ಚಿಂತೆ ಬಾಧಿಸಬಾರದು ಎಂದು ನಿಮ್ಮ ಬೆಟ್ಟಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಮಲೆಯೋಪಾದಿಯಲ್ಲಿ ನನಗೆ ಉಣಬಡಿಸಿದವರಂತೆ. ಅದಕ್ಕಿಂತ ಹೆಚ್ಚಲ್ಲ ಈ ಬೆಟ್ಟಿನುಂಗುರ. ಸರಿ ಉಂಟು ನೋಡ. ಸರಿ ಉಂಟು ಸರಿ ಉಂಟು. ಅಪ್ಪ, ಬಾಲ್ಯವನ್ನ ಕಳೆದು ಯೌವನಕ್ಕೆ ಬರುವ ಕಾಲಕ್ಕೆ ಇಗೋ ನೀವು ಹೊಸತಾಗಿ ಮಾಡಿಸಿಕೊಂಡು ಬಂದ ಈ ಸೊಂಟದ ಧ್ಯಾನ ಇಗೊಳ್ಳಿಯಪ್ಪ, ಇದನ್ನು ಕೂಡ ಬಿಡಿಸಿಕೊಡ್ತಾ ಇದ್ದೇನೆ.
ಬರುವಾಗ ನೀವೇ ಆಡಿದ ಮಾತು ಮಗ ಗುಣ, ಅಕ್ಕಂದಿರಿಗಿಂತ ಮೊದಲೇ ನಿನಗೆ ಈ ಹಾರವನ್ನು ಮಾಡಿಕೊಂಡು ಬಂದಿದ್ದೇನೆ ಎಂದು ಆಡಿದ ನೀವು ನನ್ನ ಕೊರಳಿಗೆ ತೊಡಿಸಿ ಮಗುವಿನೊಂದಿಗೆ ಮಗುವಾಗಿ ಕುಣಿದ ನೆನಪುಗಳು ಮರೆತೀರೇನಪ್ಪ. ಅಪ್ಪ ಇಕೊಳ್ಳಿ ಅಪ್ಪ, ಈ ಆಭರಣದ ಆಸೆಯಿಂದ ನಾನು ಹೋಗ್ತಾ ಇಲ್ಲ, ಅಥವಾ ಇದರಿಂದ ಮುಂದಿನ ನಮ್ಮ ಜೀವನ ಎನ್ನುವ ಬಯಕೆ ನನಗಿಲ್ಲ ಅಪ್ಪ. ಇಲ್ಲಿವರೆಗೆ ನನ್ನ ಗಂಡ ನೋಡ್ಕೊಂಡಿದ್ದಾರೆ, ಮುಂದೆಯೂ ಕೂಡ ಅವರು ನೋಡಿಕೊಳ್ತಾರೆ ಎನ್ನುವುದಕ್ಕೆ ನನಗಿದೆಯಪ್ಪ. ಅಪ್ಪ, ಮಾಡಿಸಿದ ಆಭರಣಗಳೆಲ್ಲವನ್ನ ಕೊಟ್ಟಿದ್ದೀನಿ. ಮಾಡಿಸಿಕೊಟ್ಟಂತ ಎಲ್ಲಾ ಬಣ್ಣವನ್ನು ಬಿಡಿಸಿಕೊಟ್ಟಿಯೋ? ಹೌದು. ಅದೇನಾದ್ರೂ ನಿನ್ನ ಕಂಠದಲ್ಲಿ ಕಾಣ್ತಾ ಇದ್ದದ್ದು? ಕರಿಮಣಿ. ಮಾಡಿಸಿಕೊಟ್ಟದ್ಯಾರೇ? ನೀವೇ ಅಪ್ಪ. ಬಂಗಾರದ ಕರಿಮಣಿ. ಇದನ್ನ ಧರಿಸಿ ಹೋದದ್ದೇ ಹೌದು ಅಂತ ಆದ್ರೆ ದಿನಕ್ಕೊಂದೊಂದೇ ಗುಂಡನ್ನ ತೆಗೆದ್ರು ಕೆಲವಾರು ವರ್ಷಗಳೇ ಕಳಿಬಹುದು ಎನ್ನುವಂತ ಉದ್ದೇಶದಿಂದ ಅದನ್ನ ಧರಿಸಿಕೊಂಡು ಹೋಗ್ತಾ ಇದ್ಯಾ? ನಾನು ಮಾಡಿಸಿಕೊಟ್ಟ ಕರಿಮಣಿಯನ್ನ ಬಿಡಿಸಿಟ್ಟು ಮದಿಭಾಗ್ಯ ಮಂಗಲ ಸೂತ್ರವೆಂದು ಮಂಗಲ ಸೂತ್ರವೆಂದು ಬೇದಳು ನನ್ನಪ್ಪನ ಬಾಯಿಂದ ಇಂಥ ಮಾತೆ ಏನಪ್ಪ ನೀವು? ಹೆತ್ತ ಮಗಳ ಕೊರಳಲ್ಲಿರುವ ಮಾಂಗಲ್ಯವನ್ನ ಕೇಳುವಷ್ಟು ಕೀಳು ಮಟ್ಟಕ್ಕೆ ಇಳಿದಿರೇನಪ್ಪ ನೀವು? ಏನು ಈ ಮಾಂಗಲ್ಯವನ್ನ ಚಂದಕ್ಕಾಗಿ ಕಟ್ಟಿದ್ದೆ? ಈ ಮಾಂಗಲ್ಯ ನನ್ನ ಜೀವ, ಈ ಮಾಂಗಲ್ಯ ಎನ್ನ ಸಿಂಧೂರ ಸೌಭಾಗ್ಯವಪ್ಪ. ಹೆಣ್ಣೊಬ್ಬಳು ಮಾಂಗಲ್ಯವನ್ನ ತೆಗೆಯುವುದು ಯಾವಾಗ ಹೇಳಿ? ಇಲ್ಲ, ಅದನ್ನ ಎಣಿಸಿಕೊಳ್ಳುವುದಕ್ಕೂ ನನ್ನಿಂದ ಸಾಧ್ಯ ಇಲ್ಲಪ್ಪ, ಸಾಧ್ಯ ಇಲ್ಲ. ಆ ಕಡೆಗೆ ನೋಡಿ, ಕೈ ಹಿಡಿದ ಗಂಡ ಕಣ್ಣು ಮುಂದೆ ಇದ್ದಾರೆ, ಅವರ ಮುಂದೆಯೇ ಮಾಂಗಲ್ಯವನ್ನ ಬಿಡಿಸಿಕೊಡು ಎಂದಾಡ್ತಾ ಇದ್ದೀರಲ್ಲಪ್ಪ. ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ. ಒಂದು ಕೆಲಸ ಮಾಡಿಯಪ್ಪ, ನೀವು ಮಾಡಿಸಿದ್ದು ಮಾಂಗಲ್ಯ ತನಗೆ ಬೇಕು ಎನ್ನುವ ಹಠ ಇದ್ರೆ ಮಗಳ ಕುತ್ತಿಗೆಗೆ ಕೈ ಇಕ್ಕಿ ಹರಿದುಕೊಳ್ಳಿ ಅಪ್ಪ, ಹರಿದುಕೊಳ್ಳಿ. ಪರಮ ಪತಿರತೆಯಾಗಿ ಬದುಕುತ್ತಾನೆ. ಇಂದುಮತಿ, ಚಂದ್ರಮತಿ, ಸೀತೆ, ದ್ರೌಪದಿಯರ ಸುದ್ದಿ ಹೇಳಿದ್ದಾಳೆ. ಪರಮ ಪತಿರತೆಯಂತೆ ಬದುಕುವಳಿಗೆ ಬಂಗಾರದ ಕರಿಮಣಿಯೇ ಬೇಕೇನೋ? ಒಂದು ಅರಸಿನ ದಾರಕ್ಕೆ ಅರಸಿನ ಕೊಂಬನ್ನ ಕಟ್ಟಿ ಓ ಈ ದರಿದ್ರದ ಮುಖದ ಮೇಲೆ ಎಸ ಅದನ್ನು ಕಟ್ಕೊಂಡು ಹೋಗುವುದಕ್ಕೆ ಮತ್ತೆ ಹೋಗುತ್ತಿದ್ದದ್ದು ನಿನ್ನನ್ನು ಯಾಕೆ ತಡಿತೇನೆ ಅಂತ ಭಾವಿಸಿದ್ಯಾ? ಬೇಡುವ ಭಿಕ್ಷುಕನ ಜೊತೆಯಲ್ಲಿ ಹೊರಟು ಹೋಗ್ತಾ ಇದ್ದವಳು ಭಿಕ್ಷುಕನ ಜೊತೆಯಲ್ಲಿ ಹೋಗುವವಳು ಬೇಡುವವಳಂತೆಯೇ ಕಾಣಬೇಕು. ಅದೆಂತದ್ದೇ ನಿನ್ನ ಮೈ ಮೇಲಿದ್ದದ್ದು? ಪಟ್ಟೆ ಸೀರೆ, ಲಕ್ಷ ಲಕ್ಷ ಕೊಟ್ಟು ತಂದು ಕೊಟ್ಟ ಸೀರೆ. ಈ ಸೀರೆ ಉಟ್ಟು ಅವನ ಜೊತೆ ಹೋದದ್ದೇ ಹೌದು ಅಂತಾದ್ರೆ ಎಲ್ಲಿಯೂ ಬಿಡಿಗಾಸು ನಿನ್ನ ಪಾಲಿಗೆ ಸಿಗುವುದಿಲ್ಲ. ಆ ಸೀರೆಯನ್ನ ಬಿಡಿಸಿಟ್ಟು ಈ ಸೀರೆ ತೊಟ್ಟ
ಹೆಂಡತಿ ಹೊರಟು ಹೋದರೂ ಗಂಡನಿಗೆ ಅಡಿ ಮುಂದೆ ಹಾಕ್ಲಿಕ್ಕೆ ಆಗುದಿಲ್ಲ. ಹೌದು ಮಾವಯ್ಯ. ಒಂದು ನಿನ್ನ ಮಾವ ಸತ್ತ. ಏ ನಿನ್ನ ಹೆಜ್ಜೆ ಹಿಂದೆ 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 ಹೋಗ್ತಾ ಇದೆ. ಕಾರಣ ಎಂತದ್ದು? ಹಲವಾರು ವರ್ಷ ಕಂಡಲ್ಲಿ ಭಿಕ್ಷೆಯನ್ನ ಬೇಡಿ ಬದುಕುತ್ತಾ ಇದ್ದವ. ಮದುವೆಯಾದ ಕೆಲವು ದಿನದ ತದನಂತರದಲ್ಲಿ ಬೇಡುವ ಪಾತ್ರೆಯನ್ನೇ ಮರೆತು ಬಿಟ್ಟವ. ಮತ್ತೆ ಮರಳಿ ಬೇಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ. ಒಂದು ಮನಸ್ಸು ಮಾಡಿ ಮಾವ ಇಲ್ಲೇ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ರೆ ಇನ್ನೂ ಕೆಲವಾರು ದಿನ ದೂಡಬಹುದು ಎನ್ನುವಂತ ಉದ್ದೇಶದಿಂದ ಸ್ವಲ್ಪ ಹಿಂದಿಂದೆ ಹೆಜ್ಜೆ ಹಾಕ್ತಾ ಇದೆಯಲ್ವಾ. ಏ ದರಿದ್ರ, ನಿನ್ನ ಮುಖ ನೋಡೋದಕ್ಕೆ ಹೇಸಿಗೆ ಅನಿಸ್ತದೆ ನನಗೆ. ನೀನ್ ಇದೇ ಅರಮನೆಯಲ್ಲಿ ಇದ್ದದ್ದೇ ಹೌದು ಅಂತ ಆದ್ರೆ ನಮ್ಮವರಿಗೆ ರೋಗ ಉಂಟಾಗ್ತದೆ. ನಿನ್ನ ಕೈ ಎಲ್ಲ ನೋಡಿದ್ರೆ ಅಸಹ್ಯ ಅನ್ನಿಸ್ತದೆ. ನೀನಾಗಿ ಹೊರಟು ಹೋದದ್ದೇ ಹೌದು ಅಂತ ಆದ್ರೆ ನಿನ್ನ ಜೀವ ಉಳಿತದೆ. ಅದಲ್ಲ ಅಂತ ಆದ್ರೆ ನಿನ್ನ ಕುತ್ತಿಗೆ ಮಾವನೇ ನೋಗಿಸೋದೇಕಿನ್ನು ಮಾವನಿಗೆ ನೋಗಿ ಕಳೆಯುವ ಗೈದ ಕೃತ್ಯಕ್ಕೆ ನೋಗಿ ಕಳೆಯುವ ಗೈದ ಕೃತ್ಯಕ್ಕೆ ಆ ಕಮಲ ಭವ ಇತ್ತ ಶಿಕ್ಷೆಯ ಅರಿತು ಆ ಕಮಲ ಭವನಿತ್ತ ಶಿಕ್ಷೆಯ ಅರಿತುಕೊಳ್ಳೆನುತ್ತ ಮಾವ ನೋಕಿನುಬೇಕೆನ್ನು ಮಾವನೇ ತೊಲಗಿ ಎನ್ನುವ ಹಾಗೆ ನೂಕುವುದಕ್ಕೆ ಮುಂದಾಗುತ್ತಾ ಇದ್ದೀವಿ. ಹೋಗದೆ ಇದ್ರೆ ಮಗದ ನಾಡಿನ ಪ್ರಜೆಗಳಿಂದ ಕಲ್ಲು ಗುಂಡಿನಿಂದ ಹೊಡೆಸ್ತೇನೆ ನಿನಗೆ. ನೂಕಿಸುವುದು ಯಾಕೆ ಮಾವಯ್ಯ? ನೂಕಿರಿ ಎನ್ನುವ ಹಾಗೆ ಶಬ್ದವನ್ನು ಅನೇಕರು ಬಳಸುವುದು. ಎರಡು ಕಥೆಯನ್ನು ನಿನ್ನ ಮುಂದೆ ಹೇಳುವುದಕ್ಕೆ ಮನ ಮಾಡ್ತೇನೆ. ಕರ್ಮದ ಕಥೆಯ ಕೇಳಬೇಕು ಮಾವಯ್ಯ. ಹೇಳು. ಸೀತೆಯನ್ನು ಕದ್ದು ತಂದ ರಾವಣ ಅದನ್ನು ತಪ್ಪು ಎನ್ನುವ ಹಾಗೆ ವಿಭೀಷಣ ತುಂಬಿದ ಸಭೆಯಲ್ಲಿ ಹೇಳಿದಾಗ ನೂಕಿರೆಲ್ಲವೋ ವಿಭೀಷಣನ ಅಂತ ರಾವಣ ಆಡಿದರಂತೆ. ನೂಕಿಸುವುದ್ಯಾಕಿನ್ನು ನೂಕಿಕೊಳ್ಳುವೆವು ನಾವು ಎನ್ನುವ ಹಾಗೆ ವಿಭೀಷಣ ಆಡಿದರಂತೆ. ತತ್ಪರಿಣಾಮವಾಗಿ ಏನಾಯಿತು ಆಲೋಚನೆ ಮಾಡಿದ್ರು. ಏನಾಯ್ತು? ಸಂಪತ್ ಭರಿತವಾದಂತ ಲಂಕ ನಗರ ಎನ್ನುವುದು ಸರ್ವವು ನಾಶವಾಗಿ ಹೋಯಿತು. ರಾವಣ ಅವನತಿಯನ್ನು ಹೊಂದಿ ಹೋದ. ಲಂಕೆ ಅಂತ ಮಗದ ದೇಶ ಆಗುವುದಿಲ್ಲ. ನಾನಿನ್ನು ಜೀವಂತ ಇದ್ದೇನೆ ಹೇಳ್ಬಿಟ್ಟು. ದ್ವಾಪರಾಯುತದ ಕಥೆ ತೆಗೆದುಕೊಂಡ್ರೆ ಪಾಂಡವರ ಕುರಿತಾಗಿ ವೈರವನ್ನೇ ಹೊಂದಿದಂತ ಕೌರವ ಸಂಜಯನನ್ನು ರಾಯಭಾರಕ್ಕಾಗಿ ಕಳಿಸಿಕೊಟ್ಟನಂತೆ. ಅಲ್ಲಿಯ ವೈಭವವನ್ನು ಕಂಡು ಬಂದಾಡಿದ ಸಂಜಯ ಯುದ್ಧ ಬೇಡ ಪ್ರಭೋ ಅಂತ ಹೇಳಿದ ಕಾಲಕ್ಕೆ ನೂಕಿರಲವೋ ಸಂಜಯನನ್ನು ಎನ್ನುವ ಹಾಗೆ ಕೌರವ ಹೇಳಿದನಂತೆ. ಪರಿಣಾಮ ಏನಾಯಿತು? ತನ್ನ ಒಡ ಹುಟ್ಟಿದವರಾದಂಥ ಕೌರವಾದಿಗಳನ್ನು ಭಾವ ಮಾವಾದಿ ಮಿತ್ರಾದಿಗಳನ್ನು ಕುರುಕ್ಷೇತ್ರ ಎನ್ನುವಂತ ಯುದ್ಧದಲ್ಲಿ ಕಳೆದುಕೊಳ್ಳಬೇಕಾದಂತ ದುಸ್ಥಿತಿ ಕೌರವನಿಗೆ ಒದಗಿ ಬಂತು ಮಾವಯ್ಯ. ನೀನು ಕಣ್ಣಿಗೇನು ರೋಗ ಬಿಡ್ಲಿಲ್ಲ, ಎಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದ್ಯಲ್ವಾ? ಅದು ಅಭ್ಯಾಸ ಮಾಡಿದ್ದಕ್ಕೆ ನಿಂತದ್ದು ಮಾವಯ್ಯ. ಆ ಎರಡೂ ಪ್ರಸಂಗದಲ್ಲಿ ಯಾರು ನೂಕಿರಿ ಅಂತ ಹೇಳಿದ್ದಾರೋ ಅವರ ಅವನತಿಯನ್ನು ಕಂಡವರಿದ್ದಾರೆ. ಕೌರವನಂತೆ ನನ್ನ ಬದುಕಲ್ಲ, ಜಾಗ್ರತೆ. ನೀವೇ ನನಗೆ ಮದುವೆ ಮಾಡಿಸಿಕೊಟ್ಟು ಪ್ರೀತಿಯ ಮಗಳನ್ನು ಧಾರೆ ಎರೆದು ಇತ್ತವರು. ಧಾರೆ ಎರೆದ ನೀವೇ ನಮ್ಮ ಕಣ್ಣೀರ ಧಾರೆಗೆ ಕಾರಣಭೂತರಾಗ್ತೀರಿ ಅಂತ ಆದ್ರೆ
ದರೆ ನಿಮ್ಮನ್ನು ಹೊರಡುವುದಕ್ಕುಂಟೋ ಮಾವಯ್ಯ? ಮದುವೆ ಮಾಡಿದ ಅದೇ ದಿನ ನಿಮ್ಮಿಬ್ಬರನ್ನ ಮನೆಯಿಂದ ಹೊರಗಾಕ್ಬೇಕಿತ್ತು. ನಾನು ಮಾಡಿ ದೊಡ್ಡ ತಪ್ಪೇ ಅದು. ದ್ವೇಷ 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 ಎನ್ನುವ ಹಾಗೆ ತೊಡಗುತ್ತಾ ಇದ್ದೀರಾ. ಲೋಕದ ಸೂತ್ರ ಏನು ಮಾವಯ್ಯ? ಮುಳ್ಳಿನಿಂದ ಮುಳ್ಳು ತೆಗೆಯಬೇಕು. ಆದರೆ ರಕ್ತದಿಂದ ರಕ್ತವನ್ನು ತೊಳೆಯುವುದಕ್ಕಾಗುವುದಿಲ್ವಲ್ಲ ಮಾವಯ್ಯ? ದ್ವೇಷಕ್ಕೆ ಪ್ರತಿದ್ವೇಷ ಅಥವಾ ಆಡಿದ ಮಾತಿಗೆ ಸೇಡು ಎನ್ನುವ ಹಾಗೆ ತೊಡಗುತ್ತೀರಿ ಅಂತಾದ್ರೆ ಇದು ಸೌಜನ್ಯವಾಗುತ್ತದೋ ಧರ್ಮವಾಗುತ್ತದೋ? ಆಲೋಚನೆ ಮಾಡಿ ಪತಿ ಪರಾಯಣೆಯಾದಂಥ ಸಾವಿತ್ರಿಯ ಕೊರಳಲ್ಲಿರುವಂಥ ಮಾಂಗಲ್ಯವನ್ನು ಕಟುಕನಾದಂಥ ಯಮನಾದರೂ ಉಳಿಸಿಕೊಟ್ಟ ಮಾವಯ್ಯ. ವಿಶಾಲ ಹೃದಯಗಳಾದಂಥ ನೀವು ನಿಮ್ಮ ಮಗಳ ಕೊರಳಲ್ಲಿರುವಂಥ ಮಾಂಗಲ್ಯವನ್ನು ಸೆಳೆಯುವುದಕ್ಕೆ ಮುಂದಾಗುತ್ತಾ ಇದ್ದೀರಾ. ನನ್ನ ಮಗಳಿಗೆ ನಾನು ಯಮನೆ. ಅವನಿಗಿಂತಲೂ ಕನಿಷ್ಠರಾಗುವುದಕ್ಕೆ ಮುಂದಾಗಬೇಡಿ ಮಾವಯ್ಯ. ಮಾವ, ನೀವು ಯಾವ ದೋಷವನ್ನು ಅನುಭವಿಸಿದ್ದೀರೋ ಅಥವಾ ಸಂಕಷ್ಟ ಪರಂಪರೆಯನ್ನು ಅನುಭವಿಸಿದ್ದೀರೋ ಅದಕ್ಕೆ ನಿಮ್ಮ ಮಗಳು ಕಾರಣ ಹೇಗಾದಳು? ಯಾವುದನ್ನು ಬ್ರಹ್ಮ ಬರೆದಿರ್ತಾನೋ ಅದರಂತೆ ನಡೆಯಬೇಕಂತೆ. ಏನು ಬ್ರಹ್ಮ ನಿನ್ನ ಅಪ್ಪನ? ನನ್ನ ಅಪ್ಪನೇ ಹೌದಾದ್ರೆ ನಿಮಗೊಂದು ಒಳ್ಳೆ ಬುದ್ಧಿ ಕೊಡು ಎನ್ನುವಾಗ ಅಪ್ಪನ ಹತ್ರ ಕೇಳ್ತಿದ್ದರು. ಬ್ರಹ್ಮನ ಸುದ್ದಿ ಇಷ್ಟೊತ್ತಿಗೆ ಹಣೆ ಬರವನ್ನು ಬದಲಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಮಾವಯ್ಯ. ನನ್ನ ಹಣೆ ಬರ ನಿನ್ನಿಂದ ಬದಲಾಯಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಮಾವ, ಕ್ರೋಧದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಮತ್ತೆ 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 ವರ್ತಿಸುವುದಕ್ಕೆ ಮುಂದಾಗುತ್ತಾ ಇದ್ದೀರ. ಒಬ್ಬ ಮನುಷ್ಯನಿಗೆ ಹಿಂದಿನ ಚರಿತ್ರೆ ಎಂದು ಇದು ಯಾಕೆ ಕೇಳಿದರೆ ಮುಂದಿನ ಭವಿಷ್ಯತ್ತಿಗಾಗಿ ಮಾವಯ್ಯ. ಮುಂದಿನ ಭವಿಷ್ಯದ ಬೆಳಕಾಗಿರಬೇಕದೆ ಅಂತ ಹೇಳಿದ್ರು. ಹಿಂದೆ ಮಾಡಿದ ತಪ್ಪನ್ನು ನಾನು ಅನುರಕ್ಷಿಸದೆ ಮುಂದೆ ಅದು ತಪ್ಪನ್ನು ಮಾಡ್ತಾನೆ ಅಂತಾದರೆ ಅವನನ್ನು ಪ್ರಾಜ್ಞಾ ಅಂತ ಆಡುವುದಕ್ಕಿಲ್ಲ, ಅವನನ್ನು ದೋಷಿಗ ಅಂತ ಆಡಬೇಕಾಗುತ್ತದೆ. ಮಗದ ಸಿಂಹಾಸನದ ಮೇಲೆ ಕುಳಿತು ಸಾವಿರಾರು ಮಂದಿ ಪ್ರಜೆಗಳಿಗೆ ನ್ಯಾಯ ನಿರ್ಣಯವನ್ನು ಕೊಡಬೇಕಾದಂಥ ನೀವು ಕೇವಲ ಒಂದು ದ್ವೇಷದ ಕಾರಣವಾಗಿ, ಮಗಳ ಕಾರಣವಾಗಿ ಅನ್ಯಾಯಕಾರರಾಗಿ ವರ್ತಿಸ್ತೀರಿ ಅಂತಾದರೆ ನ್ಯಾಯ ನಿರ್ಣಯವನ್ನು ಕೊಡುವಲ್ಲಿ ನಿಮಗೆ ಅಧಿಕಾರ ಎಷ್ಟು ಉಳಿತದೆ ಕೇಳುತ್ತೇನೆ. ನಾಳೆಯ ದಿನ ನಿಮ್ಮ ಪ್ರಜೆಯೊಬ್ಬ ತನಗೆ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಗಳನ್ನು ಹೆರಗಿಸದ ಅಂತಾದರೆ ಕೈ ಹಿಡಿದು ಪ್ರಶ್ನಿಸುವುದಕ್ಕೆ ನಿಮಗೆ ನೈತಿಕತೆ. ಅಧಿಕ ಪ್ರಸಂಗಿ, ನೀನೊಬ್ಬ ಮಾತುಗಾರ ಅಂತ ಗೊತ್ತಾಯ್ತು. ನನಗೆ ಕಂಡವರಲ್ಲೆಲ್ಲ ಮಾತಾಡಿಯೇ ಬೇಡುವ ನೀನು. ನಿನ್ನ ಮಾತಿನ ಅನಿವಾರ್ಯತೆ ನನಗಿಲ್ಲ. ನಿನ್ನ ಮುಖ ನಿಶ್ಚಿತ. ಹೋಗಿ ಅಂತ ಆಡ್ತೀರಿ ಅಂತ ಆದ್ರೆ ನಿಲ್ಲುವ ಮನಸ್ಸು ನಮಗಿಲ್ಲ. ಹೋಗುತ್ತೇನೆ. ಅಪ್ಪ, ಏನು ಈ ಅರಮನೆಯನ್ನೇ ಬಿಟ್ಟು ದೂರ ಹೊರಟು ಹೋಗುತ್ತೇವೆ. ಆದ್ರೆ ಒಂದೇ ಒಂದು ಬಯಕೆ ಅಪ್ಪ. ಏನದು? ಇದು ತನಕ ಮನೆಯಲ್ಲಿ ಮಂಗಳ ಗೌರಿ ಮೂರ್ತಿಯನ್ನ ಪೂಜೆ ಮಾಡಿಕೊಂಡು ಬಂದವಳು. ಅಮ್ಮ ಇರುವಾಗ ಅಮ್ಮ ಪೂಜಿಸಿಕೊಂಡು ಬಂದಳು. ನಾನು ದೊಡ್ಡವಳಾದ ಮೇಲೆ ನಾನೇ ಪೂಜೆ ಮಾಡಿಕೊಂಡು ಬಂದಿದ್ದು. ಅಪ್ಪ, ಆ ಮಂಗಳ ಗೌರಿ ಮೂರ್ತಿ ಒಂದನ್ನು ನನ್ನ ಪಾಲಿಗೆ ದಯಪಾಲಿಸಿ ಅಪ್ಪ. ಏನು ಬೇಕಂತೆ ಅವಳಿಗೆ? ಮೂರ್ತಿ ಬೇಕಂತೆ. ಮಂಗಳ ಗೌರಿಯ ಮೂರ್ತಿ? ಹೌದೌದೌದು. ಅದ್ರ ತಲೆ ಯಾವುದರಿಂದ ಮಾಡಿಸಿದ್ದ ಅವನು? ಅದು ಹಿತ್ತಾಳೆಯಿಂದ. ಮೈಯೆಲ್ಲ ಬಂಗಾರ. ಕಿವಿ 2 ಹಿತ್ತಾಳೆ. ಹಾಳು ಮಂಗಳ ಗೌರಿಯ ಮೂರ್ತಿ. ಇದ್ದ ಮೂರ್ತಿಗೆ ಕಾಲಕ್ಕೆ ಪೂಜೆ ಮಾಡುವುದಕ್ಕೆ ನಮ್ಮಲ್ಲಿ ಬ್ರಾಹ್ಮಣರ ಕೊರತೆ ಉಂಟು. ಓ, ಈ ದರಿದ್ರದ ಮುಖದ ಮೇಲೆ ಆ ಮೂರ್ತಿ ಒಂದನ್ನ ಅದನ್ನ ಕೊಂಡು ಹಾಳಾಗಿ ಪುರಜನಕ್ಕೆ ಶಿರಭೋಗಿ ನಮಿಸಿ ಪಿತನ ಮಗನೋಡದಿ ನಡೆದರು. ಪಾಪ ಮನೆ ಬಿಟ್ಟು ಹೋಗ್ತಾರಲ್ಲ, ಅವರಿಗಾದ್ರೂ ಒಂದು ಉಪಕಾರ ಮಾಡುವಂತ ಹೊರಟೆ. ಕರುಣೆ ಉಕ್ಕಿತವರನ್ನು ನೋಡಿ ನಿನಗೆ. ಮಗಳಲ್ವಾ? ಏಯ್, ಮಗಳೆನ್ನುವಂತ ಮಮಕಾರದಿಂದ ರಾಜ್ಯದಿಂದ ಹೊರಗಟ್ಟಿದವ ನಾನು. ಅವರನ್ನು ಕಂಡಾಗ ನಿನಗನುಕಂಪ ಹುಟ್ಟಿತು. ಹಲವಾರು ವರ್ಷ ಅನ್ನ ಕೊಟ್ಟಂತ
ನನ್ನನ್ನ ಕಂಡಾಗ ಒಂದು ಸ್ವಲ್ಪವೂ ಕನಿಕರ ನಿನಗೆ ಬರಲಿಲ್ವೇನೋ? ನನ್ನವರೆನ್ನೋರು ನನ್ನ ಸನಿಯ ಯಾರು ಇಲ್ಲ, ನನಗೆ ಸೇವೆ ಮಾಡುವುದಕ್ಕೆ ಜನ ಯಾರು ಇಲ್ಲ ಎನ್ನುತ್ತಿದ್ದ ಕಾಲ ಇದ್ದ ನೀನೊಬ್ಬನೂ ಹೊರಟು ಹೋಗುದಕ್ಕೆ ಮನ ಮಾಡ್ತಾ ಇದೆಯಲ್ಲ, ಹೊರಟು ಹೋಗ. ಇಲ್ಲ ಪ್ರಭು, ಇಲ್ಲ ಪ್ರಭು, ಯಾವಾಗ್ಲೂ ನಿಮ್ಮ ಸೇವೆಯನ್ನು ಮಾಡಿಕೊಂಡು ಇಲ್ಲೇ ಇರ್ತೇನೆ ಪ್ರಭು. ಸೇವಕ, ನನಗೆ ನೀನೇ, ನಿನಗೆ ನಾನೇ, ನಮ್ಗೆ ಯಾರು ಇಲ್ಲ.